ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನವು ಕರ್ನಾಟಕದ ಯಳಂದೂರು ತಾಲೂಕಿನ ಚಾಮರಾಜನಗರದಲ್ಲಿರುವ ಬಿಳಿಗಿರಿರಂಗ ಬೆಟ್ಟದಲ್ಲಿ ಇದೆ. ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯದ ಕಂಬಗಳ ಮೇಲೆ ಸರಸ್ವತಿ, ಕೃಷ್ಣ ಮತ್ತು ಆಂಜನೇಯನ ಶಿಲ್ಪಗಳನ್ನು ಕೆತ್ತಲಾಗಿದೆ. ಸುಡುವ ಬೇಸಿಗೆಯಲ್ಲಿಯೂ ಸಹ ಈ ಬೆಟ್ಟದ ತುದಿಯ ದೇವಾಲಯವು ಹಚ್ಚ ಹಸಿರಿನ ಮತ್ತು ಬೆಟ್ಟಗಳ ನಡುವೆ ತಂಪಾಗಿರುತ್ತದೆ. ದಂತಕಥೆಯ ಪ್ರಕಾರ ವಸಿಷ್ಠ ತಾಳಸದೆಯು ವೆಂಕಟೇಶ್ವರನಿಗಾಗಿ ಬಿಳಿಗಿರಿರಂಗ ಬೆಟ್ಟಗಳಲ್ಲಿ ತಪಸ್ಸು ಮಾಡಿದರು. ವೆಂಕಟೇಶ್ವರ ಅವರ ಮುಂದೆ ಕಾಣಿಸಿಕೊಂಡು ಅವರನ್ನು ಆಶೀರ್ವದಿಸಿದರು. ಈ ಕ್ಷಣವನ್ನು ಗುರುತಿಸಲು ವಸಿಷ್ಠರು ರಂಗನಾಥ ಸ್ವಾಮಿ ವಿಗ್ರಹವನ್ನು ಸ್ಥಾಪಿಸಿ ಪೂಜಿಸಿದರು. ಸೀತಾದೇವಿಯನ್ನು ಹುಡುಕುತ್ತಾ ರಾಮ ಮತ್ತು ಲಕ್ಷ್ಮಣರು ಬಿಳಿಗಿರಿರಂಗ ಬೆಟ್ಟಗಳನ್ನು ತಲುಪಿ ರಂಗನಾಥ ಸ್ವಾಮಿಗೆ ಪ್ರಾರ್ಥನೆ ಸಲ್ಲಿಸಿದರು ಎಂದು ಹೇಳಲಾಗುತ್ತದೆ. ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯವು 500 ವರ್ಷಗಳಷ್ಟು ಹಳೆಯದು. ಇದು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ. ಇಡೀ ದೇವಾಲಯವನ್ನು ನಿರ್ಮಿಸಲು ಗ್ರಾನೈಟ್ ಕಲ್ಲುಗಳನ್ನು ಬಳಸಲಾಗಿದೆ. ಬೆಟ್ಟದ ತುದಿಯನ್ನು ತಲುಪಲು ಭಕ್ತರು 150 ಮೆಟ್ಟಿಲುಗಳನ್ನು ಹತ್ತುತ್ತಾರೆ. ಹೊಯ್ಸಳ ರಾಜ ವಿಷ್ಣುವರ್ಧನ ಮತ್ತು ಹದಿನಾಡುವಿನ ಪಾಳೆಯಗಾರ ಶ್ರೀ ಮುದ್ದುರಾಜು 1667ರಲ್ಲಿ ದೇವಾಲಯವನ್ನು ನಿರ್ಮಿಸಿದರು. ದೇವಾಲಯದ ಪ್ರಧಾನ ದೇವರು ರಂಗನಾಥ ಸ್ವಾಮಿ ಅವರನ್ನು ಶ್ರೀನಿವಾಸ ಮತ್ತು ವೆಂಕಟೇಶ್ವರ ಎಂದು ಕರೆಯುತ್ತಾರೆ. ಈ ದೇವರು 5 ಅಡಿ ಎತ್ತರವಿದೆ. ರಂಗನಾಥ ಸ್ವಾಮಿಯು ನಿಂತ ಭಂಗಿಯಲ್ಲಿ ಭಕ್ತರನ್ನು ಅಲಂಕರಿಸುತ್ತಾರೆ. ಅವರು ಬೇಟೆಗಾರನಂತೆ ವೇಷ ಧರಿಸಿ ಬೆಲ್ಟ್ನಲ್ಲಿ ಕಥಾರಿ ಹೊಂದಿದ್ದಾರೆ. ಗರ್ಭಗುಡಿಯಲ್ಲಿ 1 ಜೋಡಿ ಚಪ್ಪಲಿಗಳನ್ನು ಇಡಲಾಗಿದೆ. ರಂಗನಾಥ ಸ್ವಾಮಿ ಪ್ರತಿದಿನ ರಾತ್ರಿ ಚಪ್ಪಲಿಗಳನ್ನು ಧರಿಸಿ ಕಾಡಿಗೆ ಹೋಗುತ್ತಾರೆ ಎಂದು ಜನರು ನಂಬುತ್ತಾರೆ. ಸವೆದು ಹೋದ ಚಪ್ಪಲಿಗಳನ್ನು ಹೊಸ ಜೋಡಿಗಳೊಂದಿಗೆ ಬದಲಾಯಿಸಲಾಗುತ್ತದೆ. ಸ್ಥಳೀಯ ಬುಡಕಟ್ಟು ಜನಾಂಗದವರು ಇಂದಿಗೂ ದೇವರಿಗೆ ಚಪ್ಪಲಿಗಳನ್ನು ಅರ್ಪಿಸುತ್ತಾರೆ. ಅವರ ಪತ್ನಿ ರಂಗನಾಯಕಿಗೆ ಪ್ರತ್ಯೇಕ ದೇವಾಲಯವಿದೆ. ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯವು ವೈಷ್ಣವ ಶಿಷ್ಯರಾದ ರಾಮಾನುಜಾಚಾರ್ಯ, ವೆಂಕಟಾಚಾರ್ಯ ಮತ್ತು ನಮ್ಮಾಳ್ವರವರ ವಿಗ್ರಹಗಳನ್ನು ಹೊಂದಿದೆ. ರಂಗನಾಥ ಸ್ವಾಮಿ ದೇವಾಲಯದ ಪಕ್ಕದಲ್ಲಿ ಮಹಾಲಕ್ಷ್ಮಿ ದೇವಾಲಯವಿದೆ. ಕಲ್ಯಾಣಿ ಕೊಳ ಅಥವಾ ತೀರ್ಥ ತರುವ ಕೊಳವು ನಡೆದುಕೊಂಡು ಹೋಗಬಹುದಾದ ದೂರದಲ್ಲಿರುವ ಪವಿತ್ರ ಕೊಳವಾಗಿದೆ. ಪ್ರತಿದಿನ ಈ ಕೊಳದಿಂದ ನೀರನ್ನು ತಂದ ನಂತರವೇ ದೇವಾಲಯ ತೆರೆಯುತ್ತದೆ. ಈ ಬೆಟ್ಟಗಳನ್ನು ಒಡೆಯರ್ ಕಾಲದ ಹಿಂದಿನ ಮೈಸೂರು ಸಂಸ್ಥಾನವಾದ ಪೂರ್ಣಯ್ಯನಿಗೆ ದತ್ತಿಯಾಗಿ ನೀಡಲಾಯಿತು. ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯದ ಹತ್ತಿರ ಶ್ರೀ ಗಂಗಾಧರೇಶ್ವರ ದೇವಾಲಯ, ಶ್ರೀಯಾಂಜನೇಯ ಸ್ವಾಮಿ ದೇವಾಲಯ ಮತ್ತು ಶ್ರೀಗಜೇಂದ್ರ ಸ್ವಾಮಿ ದೇವಾಲಯಗಳಿವೆ. ಭಕ್ತರು ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮೋಕ್ಷ, ಸಂಪತ್ತು ಮತ್ತು ಬುದ್ಧಿವಂತಿಕೆಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಅನೇಕ ಜನರು ತಮ್ಮ ರೋಗಗಳಿಂದ ಮುಕ್ತರಾಗಲು ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ದೇವರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಎಂದು ಅವರು ದೃಢವಾಗಿ ನಂಬುತ್ತಾರೆ. ವಿವಾಹಿತ ದಂಪತಿಗಳು ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ರಂಗನಾಥ ಸ್ವಾಮಿ ಮತ್ತು ರಂಗನಾಯಕಿಯನ್ನು ಒಟ್ಟಿಗೆ ವಿಶೇಷ ಸೇವೆ ಮಾಡುವ ಮೂಲಕ ಪೂಜಿಸಿದರೆ ಅವರಿಗೆ ಉತ್ತಮ ಜೀವನ, ಬಲವಾದ ಬಂಧ ಮತ್ತು ಸಂತತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ. परमेश बलात् परभूतविदः प्रणतं पतितं हतबुद्धिबलं जनता